ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತು ಫ್ರೆಶ್ ಆಗಿ ಸ್ನಾನ ಗೀನ ಮಾಡಿಕೊಂಡು ಗಣೇಶನ ಹತ್ರಕ್ಕೆ ಬಂದೆ. ಅಷ್ಟರಲ್ಲಿ ನಮ್ಮ ಹುಡುಗ ಇಲ್ಲೇ ಪೂಜೆ ಮಾಡ್ತಾ ಇದ್ದ. ನಾನೇ ಫಸ್ಟ್ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಸರಿ ಆಯಿತು, ಅವ್ನು ಪೂಜೆ ಮಾಡ್ತಾ ಇದ್ನಲ್ಲ ಅಂತ ಹೇಳ್ಬಿಟ್ಟು ಒಳಗೆ ಹೋದೆ. ಅವ್ನು ಪೂಜೆ ಆದಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಸರಿ ಆಯಿತು ಅಂತ ಪೂಜೆ ಗೀಜೆ ಎಲ್ಲ ಮಾಡಿ ಮಂಗಳಾರತಿ ಎಲ್ಲ ಕೊಟ್ಟ. ಶಿಸ್ತಾಗಿ ಮಂಗಳಾರತಿ ಎಲ್ಲ ತಗೊಂಡು ಅಲ್ಲಿಂದ ಹೊರಡೋಣ ಅಂತ ಹೇಳ್ಬಿಟ್ಟು ಶಿಸ್ತಾಗಿ ಹೊರಟೋನೆ. ಕಂಪ್ನಿ ಹತ್ರಕ್ಕೆ ಬಂದೆ. ಲೋಡ್ ಐತಪ್ಪ ಹಾಕಪ್ಪ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಶಿಸ್ತಾಗಿ ಗಾಡಿನ ಲೋಡ್ಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಕುತ್ಕೊಂಡೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಬಿಲ್ ಬಂತು. ಎಲ್ಗಪ್ಪ ಲೋಡು ಅಂದರೆ ಇವತ್ತು ಮಾಲೂರಿಗೆ. ಸರಿ ಆಯ್ತು, ಏನು ಮಾಡೋಂಗಿಲ್ಲ ಅಂತ ಜಿಗ್ ಚಕ್ ಅಂತ ಹೋಗೋಣ ಅಂತೇಳ್ಬಿಟ್ಟು ಶಿಸ್ತಾಗಿ ಹೊರಟೆ. ಅಲ್ಲಿಂದ ಹೊರಟೋದು ನೋಡಿದ್ರೆ ನೈಸ್ ರೋಡಲ್ಲಿ ತುಂಬ ಲಾರಿಗಳು ಜಾಮು. ಸರಿ ಆಯ್ತು ಅಂದ್ಬಿಟ್ಟು ಅದೆಲ್ಲ ಮುಗಿಸ್ಕೊಂಡು ಬಂದೆ. GST ಅವ್ರು ಹಿಡಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಮ್ಮದೆಲ್ಲ ಚೆನ್ನಾಗಿ ಕರೆಕ್ಟಾಗಿತ್ತು. ಹಂಗಾಗಿ ಶಿಸ್ತಾಗಿ ಅಲ್ಲಿಂದ ಹೊರಟವ್ರೆ. ಅನ್ಲೋಡ್ ಪಾಯಿಂಟಿಗೆ ಬಂದು ಅನ್ಲೋಡ್ ಪಾಯಿಂಟಿಗೆ ಬರ್ತಿದ್ದಂಗೆ ಅನ್ಲೋಡ್ ಪಾಯಿಂಟ್ಗೆ ಹಾಕ್ಬಿಟ್ಟು ಆಲ್ರೆಡಿ ಖಾಲಿ ಮಾಡಿದ್ರು. ಬೇಗ ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ಐತೆ. ಹಿಂದೆ ಆಲ್ರೆಡಿ ಖಾಲಿಯಾಗಿತ್ತು, ಇನ್ನು ಮುಂದೆ ಒಂದೆರಡು ಅವೆ ಅಷ್ಟೇ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಶಿಸ್ತಾಗಿ ಹೊರಟೆ. ನನ್ನ ಗಾಡಿಗೆ ಹೊಟ್ಟೆ ಬೇರೆ ಹಸ್ತಿತ್ತು, ಅದಕ್ಕೆ ಫುಲ್ಲಾಗಿ ಹಾಕ್ಸೋಣ ಅಂತ ಹೋದೆ. ಅಷ್ಟಲ್ಲಿ ಹೋದರೆ ಪೆಟ್ರೋಲ್ ಬಂಕ್ಸಲ್ಲಿ ನನ್ನ ಫ್ರೆಂಡ್ಸ್ಗಳು ಸಿಕ್ಕಿದ್ರು. ನಾನು ನೋಡಿ ತುಂಬ ಖುಷಿಪಟ್ಟರು. ಲಾಗ್ ಮಾಡ್ತೀರಾ ಹೆಂಗೆ ಅಂತ ಹೇಳ್ಬಿಟ್ಟು ಹ್ಞೂ ಅಂತ ಹೇಳಿದೆ. ಸರಿ ಆಯ್ತು, ನಮ್ಮನ್ನು ವೀಡಿಯೋ ಮಾಡಿಕೊಡ್ರಿ ಎಂದು. ಸರಿ ಆಯಿತು ಅಂತ ಅವ್ರನ್ನೂ ವೀಡಿಯೋದಲ್ಲಿ ತೋರಿಸ್ಕೊಂಡು ನನಗಂತೂ ಈ ಥರ ಆದರೆ ತುಂಬ ಖುಷಿ ಆಯಿತು. ಸರಿ ಆಯಿತು ಅಂತ ಅಲ್ಲಿಂದ ಡೀಸೆಲ್ಸ್ಕೊಂಡು ಶಿಸ್ತಾಗಿ ಬಿಟ್ಟವನೇ. ನನಗೆ ಯಾಕೋ ತುಂಬ ಹೊಟ್ಟೆ ಬೇರೆ ಹಸಿತಾಯಿತ್ತು. ಸರಿ ಆಯ್ತು, ಅಲ್ಲೆಲ್ಲರೂ ಸೈಡ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ಒಂದು ಮಿಲ್ಟ್ರಿ ಹೋಟ್ಲಿಗೆ ಒಂದು. ಯಾಕಪ್ಪ ಅಂದರೆ ಬೇಜಾನ್ ದಿವಸ ಆಗಿತ್ತು ನಾನ್ ವೆಜ್ ತಿಂದು, ಅದಕ್ಕೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕಬಾಬು ಮತ್ತು ಮುದ್ದೆ ರೈಸು ಎಲ್ಲ ತಗೊಂಡೆ. ಬೋಟಿ ಎಲ್ಲ ತಗೊಬಿಟ್ಟು ಶಿಸ್ತಾಗಿ ಊಟ ಮಾಡೋದ್ರಿಂದ ಶಿಸ್ತಾಗಿ ಮನೆ ಕಡೆಗೆ ಹೊರಟೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.